ಕೆಂಪ ಕೆಂಪ ನೀನು ಸಿಕ್ತಿಯೋ ಇಲ್ಲೋ ಅಂತ ನಾನು ತುಂಬಾ ಗಾಬರಿ ಆಗೋಗ್ಬಿಟ್ಟಿದ್ದೆ. ನೀನು ಸಿಕ್ಕಿಯಲ್ಲ, ತುಂಬಾ ಒಳ್ಳೇದಾಯ್ತು. ರಮೇಶ ಅರ್ಚನಾ ನಿನ್ನ ರೂಮಲ್ಲಿ ಇದಾರಂತೆ, ನಮ್ಮನ್ನು ಕರ್ಕೊಂಡೋಗೋ, ಅವ್ರನ್ನ ನೋಡ್ಬೇಕು. ನಮ್ಮ ರೂಮಲ್ಲಿ ಇದಾರಂತ? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಎಲ್ಲರೂ ಸೇರ್ಕೊಂಡು ಅವ್ರನ್ನ ಆಚೆ ತಳ್ಬಿಟ್ರಲ್ಲ, ಮತ್ತೆ ಯಾಕೆ ಹುಡ್ಕೋ ಬಂದಿದ್ದೀರಾ? ಅವರು ನಮ್ಮ ರೂಮಲ್ಲಿ ಇಲ್ಲ. ರವೀಣ, ಇದನ್ನೆಲ್ಲ ನನ್ನ ಲೆಕ್ಕಕ್ಕೆ ಬರ್ಕೋ. ಸರಿ ಸರಿ. ಕೆಂಪ 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 ನನ್ನ ಮಾತು ಕೇಳೋ, ನನ್ನ ಮಾತು ಕೇಳೋ. ನೀನು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೋ? ಅರ್ಚನಾ ರಮೇಶ ನಿನ್ನ ರೂಮಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಬಂದಿದ್ದು ಕಣೋ. ಅಣ್ಣನೂ ಅದಕ್ಕೇನೋ ನಮ್ಮ ರೂಮಲ್ಲಿ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅವ್ರು ನಿಮ್ಮ ರೂಮಲ್ಲೇ ಇದ್ದಾರೆ ಅಂತ ಗೊತ್ತು. ಅಣ್ಣನ ಮೊಬೈಲಿಗೆ ಟ್ರೈ ಮಾಡಿದ್ವಿ, ಅವ್ರು ರಿಸೀವ್ ಮಾಡಲಿಲ್ಲ. ಆಮೇಲೆ ಲೋಕಿ ಅಣ್ಣನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ್ವಿ. ಅಣ್ಣನೂ ಅದಕ್ಕೇನೋ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅಣ್ಣ, ದಯವಿಟ್ಟು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಣ್ಣ, ಪ್ಲೀಸ್. ನಮ್ಮ ಅಕ್ಕ ಭಾವನ್ ನೋಡ್ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿ. ಅವ್ರನ್ನ ನೀವು ಯಾಕೆ ನೋಡಬೇಕು? ಅವ್ರನ್ನ ನೀವೆಲ್ಲರೂ ಇಷ್ಟು ದಿನ ಬಳಸ್ಕೊಂಡಿದ್ದು ಸಾಕು. ಅಣ್ಣನ್ನು ಅದಕ್ಕೇನೋ ನಾವು ನೋಡ್ಕೋತೀವಿ, ನೀವು ಹೊರಡಿ. ಲೋ, ಯಾಕೋ ಕೋಪದಲ್ಲಿ ಮಾತಾಡ್ತೀಯ? ನಡೆದಿರೋ ತಪ್ಪಿಗೆ ನಾವು ಕಾಣ್ರಲ್ಲ. ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗೋ. ನೀವೇನು ಹೇಳೋದು ಬೇಕಾಗಿಲ್ಲ. ನಿಮ್ಮನ್ನೆಲ್ಲ ನಾನು ಎಷ್ಟು ವರ್ಷದಿಂದ ನೋಡಿದ್ದೀನಿ. ಅವ್ರು ಇನ್ಮೇಲಾದರೂ ಸಂತೋಷವಾಗಿರಲಿ. ದಯವಿಟ್ಟು ನೀವು ಹೊರಡಿ. ಅಣ್ಣ, ದಯವಿಟ್ಟು ನಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗಿ ಅಣ್ಣ. ನೋಡಿ, ನಡೆದಿರೋ ತಪ್ಪಿಗೆ ನಾವು ಯಾರೂ ಕಾರಣ ಅಲ್ಲ. ನಾವು 3 ಜನ ಅವ್ರ ಜೊತೆ ಹೇಗೆ ನಡ್ಕೋತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿ ಅಣ್ಣ, ಪ್ಲೀಸ್. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಪ್ಪ. ಸರಿ, ಬನ್ನಿ. ಇದೇ ನಮ್ಮ ಮನೆ. ಅಣ್ಣ ಇಲ್ಲಿದ್ದಾರೆ. ಅಣ್ಣ, ಅದಕ್ಕೆ ನಿಮ್ಮನಿಂತ ಪರಿಸ್ಥಿತಿಲಿ ನೋಡೋ ಹಾಗಾಯ್ತಲ್ಲ. ಅದಕ್ಕೆ ರಮೇಶ, ಏನೋ ಇದು ನಿನ್ನ ಕರ್ಮ. ಈ ರೀತಿ ಆಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ ಕಣೋ. ಅವತ್ತು ನಮ್ಮಣ್ಣ ಮನೆನ ನಿನ್ನ ಹೆಸರಿಗೆ ಬರೆದಾಗ ನಾನೇನು ಹೇಳಿದೆ? ಎಲ್ಲರೂ ಮನೆಯಿಂದ ಆಚೆ ಕಳಿಸು ಅಂದೆ. ಅದಕ್ಕೆ ನೀನು ಇಲ್ಲ ಇಲ್ಲ, ಎಲ್ಲರೂ ಈ ಮನೇಲೇ ಇರಿ ಅಂತ ಹೇಳ್ಬಿಟ್ಟು ನೀನು ಅರ್ಚನಾ ಒಂದು ಚಿಕ್ಕ ರೂಮ್ನಲ್ಲಿ ಇದ್ರಿ. ಈಗ ನೋಡಿದ್ಯಾ ಎಂತ ಪರಿಸ್ಥಿತಿ ಬಂತು ಅಂತ? ಪಾಪ, ತುಂಬಿದ ಗರ್ಭಿಣಿನ ಕರ್ಕೊಂಬಂದು ಅನಾಥನಾಗಿ ನಿಂತಿದೀಯಲ್ಲೋ. ಇದೆಲ್ಲ ನಡೆದಾಗ ನಾನೇನಾದ್ರೂ ಮನೇಲಿ ಇದ್ದಿದ್ರೆ ಎಲ್ಲರನ್ನು ಸಾಯಿಸಿ ಹೂತಾಕ್ಬಿಡ್ತಿದ್ದೆ. ಭಾವ, ಅಕ್ಕ, ದಯವಿಟ್ಟು ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನನಗೆ ಇದು ಯಾವುದು ಗೊತ್ತಿರಲಿಲ್ಲ. ವಿಷಯ ಗೊತ್ತಾದ ತಕ್ಷಣ ನನ್ನ ಪ್ರಾಣನೇ ಹೊರಟೋದಾಗಾಯ್ತು. ವಾಸು ಇಷ್ಟೊಂದು ಸ್ವಾರ್ಥಿ, ಇಷ್ಟು ಮೋಸ್ಗಾರ ಅಂತ ನನಗೆ ಗೊತ್ತಿರಲಿಲ್ಲ. ಅವನ ಜೊತೆ ಅತ್ತೆನೂ ಸೇರ್ಕೊಂಡು ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡದೆ ಬಿಡಲ್ಲ ದೇವರು. ನೀವು ಮಾತ್ರ ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ, ನನ್ನನ್ನು ಕ್ಷಮಿಸ್ಬಿಡಿ. ಇಲ್ಲಮ್ಮ, ನನಗೆ ಯಾರ ಮೇಲೂ ಯಾವ ಕೋಪನೂ ಇಲ್ಲ. ಹೀಗೆ ಆಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ಯಾರು ತಾನೇ ತಪ್ಸೋಕ್ಕಾಗುತ್ತೆ ಹೇಳು? ಅದಕ್ಕೋಸ್ಕರ ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯ? ಅಲ್ಲ, ಕಷ್ಟಪಟ್ಟು ನನ್ನನ್ನು ಇಲ್ಲಿವರೆಗೂ ಯಾಕೆ ಹುಡ್ಕೊಂಬಂದ್ರಿ ನೀವೆಲ್ಲ? ಏನಪ್ಪ ಹೇಳ್ತಾ ಇದೀಯಾ? ನಾವು ನಿನ್ನನ್ನು ಹುಡ್ಕೊಂಬಂದಿರೋದು ಕಷ್ಟನಾ? ಲೋ ರಮೇಶ, ಯಾವತ್ತಿದ್ರು ಆ ಮನೆ ನಿಂದು ಕಣೋ, ನಿಂದು.
ಮೋಸದಿಂದ ಸೈನ್ ಮಾಡಿಸ್ಕೊಂಡಿದ ತಕ್ಷಣ ಆ ಮನೆ ಅವ್ರದಾಗ ಹೋಗುತ್ತಾ? ವಿಷಯ ಗೊತ್ತಾದ ತಕ್ಷಣ ನನಗೆಷ್ಟು ಸಂಕಟ ಆಯ್ತು ಗೊತ್ತೇನೋ. ಅವ್ರ ಮನೆಗೆ ಹೋಗಿ ಅವ್ರಿಗೆ ಸರಿಯಾಗಿ ಹೇಳಿ ಬಂದಿದ್ದೀನಿ. ಪಾಪ ರೇವತಿ ಏನೂ ಗೊತ್ತಿಲ್ಲಪ್ಪ. ನಾನು ಹೇಳಿದ ಮೇಲೆ ಇವಳ ವಿಷಯ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಇವಳ ಅಪ್ಪನಿಗೂ ಗಂಡನಿಗೂ ಸರಿಯಾಗಿ ಹೇಳಿ ಬಂದಿದ್ದಾಳೆ. ಯಾವತ್ತಿದ್ರು ಆ ಮನೆ ರಮೇಶ್ ಬಾವಂದೆ. ಅರ್ಚನಾ ರಮೇಶ್ ಬಾವನ್ನ ಹುಡ್ಕೊಂಡು ಬರೋಣ ಬನ್ನಿ ಅಂತ ನಮ್ಮನ್ನೆಲ್ಲ ಕರ್ಕೊಂಬಂದ್ಲಪ್ಪ. ಏನಪ್ಪ ತುಂಬಿದ ಬಸ್ರಿನ ಇಂಥ ಜಾಗ ಕರ್ಕೊಂಬಂದಿದೆಯಲ್ಲಪ್ಪ. ಪಾಪ ಈ ಹುಡುಗರಿಗೆ ಯಾಕಪ್ಪ ಕಷ್ಟ ಕೊಡಬೇಕು? ಅಪ್ಪ, ಆಶ್ರಯ ಇಲ್ಲದೆ ಅನಾಥರ ತರ ರೋಡಲ್ಲಿ ಅಲಿತಾ ಇದ್ದ ನಮ್ಮನ್ನ ಕರ್ಕೊಂಬಂದು ಆಶ್ರಯ ಕೊಟ್ಟವರು ಇವರೇ ಅಪ್ಪ. ಇವ್ರು ಇರ್ಲಿಲ್ಲ ಅಂದಿದ್ರೆ ನಾವು ಯಾವ್ದಾದ್ರು ಮರದ ಕೆಳಗಡೆ ಇವತ್ತಿರ್ಬೇಕಾಗಿತ್ತು. ರಮೇಶ, ಬಂದು ಹೋಗೋರಿಗೆಲ್ಲ ಮರದ ನೆರಳಾಗ್ತಿದ್ದೆ. ಈಗ ನೀನೇ ಹೋಗಿ ಮರದ ಕೆಳಗೆ ನಿಂತ್ಕೋಬೇಕೇನೋ? ಆ ಮನೆ ಯಾವತ್ತಿದ್ರು ನಿಂದೇ ಕಣೋ. ಬಾರೋ ಹೋಗೋಣ. ಅಪ್ಪ, ನೀವು 3 ಜನ ಮೊದ್ಲಿಲ್ಲಿಂದ ಹೊರಡಿ. ಏನಪ್ಪ ನಮ್ಮನ್ನೇ ಹೋಗು ಅಂತ ಹೇಳ್ತಿದೀಯಲ್ಲೋ? ಓಹೋ, ಅವ್ರು ಯಾರಾದ್ರೂ ಬಂದು ತಡಿತಾರೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಅವ್ರೇನಾದ್ರೂ ಬಂದು ತಡೆದ್ರೆ ನಾನು ಸುಮ್ಮನಿರ್ತೀನಾ? ರಮೇಶ, ಚಿಕ್ಕ ವಯಸ್ಸಿನಿಂದಲೂ ನಿನಗೆ ನಾನು ಏನು ಸಹಾಯ ಮಾಡಲಿಲ್ಲ ಅನ್ನೋ ನೋವು ನನಗಿದೆ ಕಣೋ. ನಿನ್ನನ್ನು ಅರ್ಚನಾನು ಆ ಮನೆ ಕರ್ಕೊಂಡು ಕೂರಿಸ್ದಾಗ್ಲೇ ಕಣೋ ನನ್ನ ಮನಸ್ಸಿಗೆ ನೆಮ್ಮದಿ ಆಗೋದು. ಆಮೇಲೆ ನಿಮ್ಮಿಬ್ಬರನ್ನು ಮನೆಯಿಂದ ಆಚೆ ಕಳ್ಸಕ್ಕೆ ಅವ್ರು ಯಾರಾದ್ರೂ ಬಂದ್ರೆ ಅವ್ರನ್ನ ಸಿಗದು ಹಾಕಿ ನಾನ್ ಜೈಲಿಗೆ ಹೋಗ್ತೀನಿ. ಬಾ ಹೋಗೋಣ ಮನೆಗೆ. ಹೌದಣ್ಣ, ದಯವಿಟ್ಟು ನೀವು ಮನೆಗೆ ಬನ್ನಿ ಅಣ್ಣ. ಅದು ನಿಮ್ಮನೆ ಅಣ್ಣ. ನೋಡಿ, ನೀವು ಅಲ್ಲಿದ್ರೇನೆ ಅದು ಮನೆ ಅನ್ನಿಸ್ಕೊಳ್ಳೋದು. ಅಲ್ಲಣ್ಣ, ಎಲ್ರೂ ನೀವು ಆಚೆ ಹಾಕ್ಬೇಕು. ನಿಮ್ಮನ್ನ ಆಚೆ ಹಾಕೋಕ್ ಯಾರಿಗೂ ಅಧಿಕಾರ ಇಲ್ಲ ಅಣ್ಣ. ವಾಸುನು ಅಮ್ಮನೂ ನಾನ್ ನೋಡ್ಕೋತೀನಿ. ದಯವಿಟ್ಟು ನೀನ್ ಮನೆಗೆ ಬಾ ಅಣ್ಣ. ಹೌದು ಬಾವ, ಗ್ಯಾರೇಜಿಂದ ಆಗ್ಲಿ ಅಥವಾ ಮನೆಯಿಂದ ಆಗ್ಲಿ ನಿಮ್ಮನ್ ಯಾರು ಆಚೆ ಹಾಕೋಕ್ಕಾಗೋದಿಲ್ಲ. ನಮ್ಮ ಅಪ್ಪನ ವಿರುದ್ಧ ನಾನು ಹೋರಾಡ್ತೀನಿ. ಬನ್ನಿ ಬಾವ, ದಯವಿಟ್ಟು ಬನ್ನಿ. ಎಲ್ಲ ಮಾತಾಡ್ ಮುಗಿಸಿದ್ರಾ ಅಥವಾ ಇನ್ನೇನಾದ್ರೂ ಉಳಿದಿದ್ಯಾ? ದಯವಿಟ್ಟು ಎಲ್ಲರೂ ಹೊರಡಿ. ಏನಮ್ಮ ಇದು? ನೀವಿಬ್ರು ಬನ್ನಿ ಅಂತ ನಾವು ಕರೀತಾ ಇದ್ರೆ ನಮ್ಮನ್ನೇ ಹೋಗುವಂತಿದೆಯಲ್ಲಮ್ಮ. ಸಾಕು ಮಾವ. ಅಪ್ಪ ಅಮ್ಮ ತಮ್ಮ ತಂಗಿ ಬಂದು ಬಳಗ ಅಂತ ನನ್ ಗಂಡ ಅನುಭವಿಸಿದ್ ಸಾಕು. ನಿಮ್ಗೋಸ್ಕರ ಮತ್ತೆ ಬಂದು ಅವಮಾನ ಪಡೋಕೆ ನಾವ್ ತಯಾರಿಲ್ಲ. ನಮ್ಮಿಂದೆಲ್ಲ ಕಿತ್ಕೊಂಡಿದ್ದಾರಲ್ಲ, ಅವ್ರು ಹೇಗೆ ಉದ್ಧಾರ ಆಗ್ಬಿಡ್ತಾರೆ ನಾವು ನೋಡಿ ಬಿಡ್ತೀವಿ. ನನ್ನ ಹೊಟ್ಟೆಲಿರೋ ಮಗು ಮೇಲೆ ಸತ್ಯ ಮಾಡಿ ಬಂದಿದ್ದೀನಿ, ನಾವು ಬಾಳ್ ತೋರಿಸ್ತೀವಿ ಅಂತ. ನಾವು ಬಾಳ್ ತೋರಿಸ್ತೀವಿ. ನನ್ನ ಗಂಡನ ಒಳ್ಳೆತನ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಬಗ್ಗೆ ನನಗೆ ನಂಬಿಕೆ ಇದೆ. ನಮ್ ಸ್ವಂತದವರಿಂದ ನಾವು ಅನುಭವಿಸಿದ್ ಸಾಕು. ಮತ್ತೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ದಯವಿಟ್ಟು ಎಲ್ರೂ ಇಲ್ಲಿಂದ ಹೊರಟೋಗಿ. ರಮೇಶ, ಅರ್ಚನಾ ಏನೇನೋ ಹೇಳ್ತಾ ಇದ್ದಾಳೆ. ನೀನು ಏನು ಹೇಳ್ದೆ ಸುಮ್ಮನೆ ಇದೆಯಲ್ಲೋ? ನೀನಾದ್ರೂ ಅರ್ಚನಾನಿಗೆ ಹೇಳೋ. ಅಣ್ಣ, ಅದಕ್ಕೆ ಮಾತಾಡಿದ್ರ ಬಗ್ಗೆ ನಮ್ ಕೋಪ ಇಲ್ಲ ಅಣ್ಣ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ರೀತಿ ಮಾತಾಡ್ತಾ ಇದ್ರು. ಆದ್ರೆ ನೀವ್ ಮನೆಗ್ ಬರ್ದಿರೋದು ನ್ಯಾಯ ಅಲ್ಲ ಅಣ್ಣ. ದಯವಿಟ್ಟು ಮನೆಗ್ ಬಾ ಅಣ್ಣ. ರಾಣಿ, ನಾನ್ ಹೇಳಿದ್ನಲ್ಲ, ಅವ್ರು ಬೇರೆ ಹೇಳ್ಬೇಕಾ? ಮೊದ್ಲು ಎಲ್ರೂ ಇಲ್ಲಿಂದ ಹೋಗಿ. ಇಲ್ಲ, ನಾವು ಹೋಗೋದಿಲ್ಲ. ನಾವು ಹೋಗೋದಿಲ್ಲ. ಅಣ್ಣ ಇಲ್ಲದ ಮನೆಗೆ ನಾವು ಹೋಗೋದಿಲ್ಲ. ಅಣ್ಣನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಅಣ್ಣ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಅಣ್ಣ, ದಯವಿಟ್ಟು ಮನೆಗೆ ಬಾ ಅಣ್ಣ. ನನಗೆ ನೀವೇ ಮುಖ್ಯ. ರಾಣಿ, ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ, ಗೌರವ, ಅಕ್ಕರೆ ಎಲ್ಲ ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ನಿನ್ನನ್ನ ನಾನು ಇಲ್ಲಿ ಇರಿಸ್ಕೊಂಡು ಕಾಪಾಡೋಕ್ಕಾಗಲ್ಲಮ್ಮ. ಯಾಕೆಂದ್ರೆ ಇವತ್ತು ನನ್ನ ಪರಿಸ್ಥಿತಿ ಆಗಿದೆ. ನಾನೇ ಈಗ ಇನ್ನೊಬ್ರ ನೆರಳಲ್ಲಿದ್ದೀನಿ. ಅಂಥದ್ರಲ್ಲಿ ನಿನ್ನನ್ನ ನನ್ನ ನೆರಳಲ್ಲಿ ಇಟ್ಕೊಂಡು ನಾನು ಹೇಗಮ್ಮ ಕಾಪಾಡ್ಲಿ? ಅಷ್ಟೇ ಅಲ್ಲಮ್ಮ, ಆದಷ್ಟು ಬೇಗ ನೀನು ಇನ್ನೊಂದು ಮನೆಗೆ ಹೋಗಿ ಬಾಳ್ಬೇಕಾದವಳು. ಮದುವೆ ಮಾತುಕತೆ ಮುಗ್ದಿದೆ. ಈಗ ನೀನು ಅಪ್ಪ ಅಮ್ಮನ ಜೊತೆಲಿರೋದೇ ಒಳ್ಳೇದು. ಅಪ್ಪ,
ರಾಣಿನ ನೀವು ಚೆನ್ನಾಗಿ ನೋಡ್ಕೋತೀರ ಅನ್ನೋ ನಂಬಿಕೆಯಿಂದ ನಾನು ನೆಮ್ಮದಿಯಾಗಿರ್ತೀನಿ. ರಾಣಿನ ಕರ್ಕೊಂಡೋಗ್ಯಪ್ಪ. ಇಲ್ಲ ಅಣ್ಣ, ನಾನು ನಿಮ್ಮನ್ ಬಿಟ್ಟು ಹೋಗಲ್ಲ ಅಣ್ಣ. ನೀವು ಬನ್ನಿ ಅಣ್ಣ. ರಾಣಿ, ನೀನು ಈ ಅಣ್ಣನ ಮಾತನ್ನ ಕೇಳೋದಿಲ್ವಾ? ಈ ಅಣ್ಣನ ಮೇಲೆ ನಿನಗೆ ಗೌರವ ಇದೆ ತಾನೆ? ಏನಣ್ಣ ಹೀಗೆ ಕೇಳ್ಬಿಟ್ರಿ? ಹಾಗಿದ್ಮೇಲೆ ಈ ಅಣ್ಣನ ಮಾತನ್ನ ನೀನು ಕೇಳಮ್ಮ. ಅಪ್ಪನ ಜೊತೆ ಹೋಗು. ಅಪ್ಪ, ಕರ್ಕೊಂಡೋಗಿ. ಹಾಗಾದ್ರೆ ನೀವಿಬ್ರು ನಮ್ಮ ಜೊತೆ ಬರೋದಿಲ್ವಾ? ಇಷ್ಟು ದಿವಸ ನನ್ನ ಹೆಂಡತಿ ಮಾತನ್ನು ಕೇಳದೆ ಬೇರೆಯವರಿಗೋಸ್ಕರ ಬದುಕಿದ್ದು ಸಾಕಪ್ಪ. ಇನ್ಮೇಲೆ ನಮ್ಗೆ ನಮ್ಮ ಸ್ವಂತದವ್ರು ಅಂತ ಯಾರು ಬೇಡ. ಇನ್ಮೇಲೆ ನಾನು ನನಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ಇವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೋಸ್ಕರ ಬಾಳ್ತೀನಿ. ದಯವಿಟ್ಟು ನಮ್ಮನ್ನು ಬಿಟ್ಟು ನೀವು ನಿಮ್ಮ ಪಾಡಿಗೆ ಹೋಗಿಪ್ಪ. ಬಾಬಾ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಬಾಬಾ? ಅದು ನಿಮ್ ಆಸ್ತಿ, ನಿಮ್ ಸಂಪಾದನೆ. ಮೋಸ ಮಾಡ್ದವ್ರಿಗೆ ಅದನ್ನ ಬಿಟ್ಟು ಹೋಗೋದು ಅನ್ಯಾಯ ಅಲ್ವಾ? ನೀವ್ ನ್ಯಾಯ ಕೇಳೋದ್ ಬೇಡ್ವಾ? ರೇವತಿ, ನಿಮ್ಮಪ್ಪ ಅನ್ಯಾಯವಾಗಿ ನಡ್ಕೊಂಡ್ರು ನೀನು ನ್ಯಾಯವಾಗಿ ಮಾತಾಡ್ತಿರೋದನ್ನ ಕೇಳಿ ನನಗೆ ಸಂತೋಷ ಆಗ್ತಿದೆಯಮ್ಮ. ಹೋಗಿದ್ದೆಲ್ಲ ಹೋಗ್ಲಿ, ಅದ್ಯಾವುದು ಮತ್ತೆ ನನಗೆ ಬೇಡ. ನನ್ನ ಆಸ್ತಿ ಹೋಗಿಲ್ಲಮ್ಮ, ನನ್ನ ಕೆಟ್ಟ ಕಾಲ ಹೋಯ್ತು ಅಂತ ನಾನು ಅನ್ಕೋತೀನಿ. ಆದ್ರೆ ಕೇವಲ ಆಸ್ತಿಗಾಗಿ ನನ್ನನ್ನು ನಂಬಿಸಿ ಮೋಸ ಮಾಡಿಬಿಟ್ರು. ಆ ಆಸ್ತಿ ಎಲ್ಲ ನನಗೆ ಬೇಕು ಅಂತ ಕೇಳುತ್ತಿದ್ರೆ ನಾನೇ ಸಂತೋಷವಾಗಿ ಕೊಡ್ತಾ ಇದ್ನಲ್ಲ. ಆದ್ರೆ ಪ್ರೀತಿ ತೋರಿಸೋ ತರ ನಾಟಕ ಆಡಿ ನಮ್ಮನ್ನ ಅಮರಿಸ್ಬಿಟ್ರು. ಎಲ್ರೂ ಬಂದು ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ಸಂತೋಷ. ದಯವಿಟ್ಟು ಹೊರಡಿ. ರಮೇಶ, ನಿನ್ನ ಮನಸ್ಸಲ್ಲಿರೋ ನೋವು, ಸಂಕಟ, ವೇದನೆ ನನಗೆ ಅರ್ಥವಾಗ್ತಾ ಇದೆಯಪ್ಪ. ನಾನು ರಾಣಿ ಯಾವತ್ತಿದ್ರು ಅದು ನನಗೆ ಗೊತ್ತಪ್ಪ. ಅರ್ಚನಾ, ನಾವು ಬರ್ತೀವಮ್ಮ. ರಾಣಿ, ಬನ್ನಿ ಹೋಗೋಣ. ಅರ್ಚನಾ, ಬನ್ನಿ ಭಾವ ಮನೆಗೆ ಹೋಗೋಣ ಅಂತ ರೇವತಿ ಕರೆದಾಗ ನಾನು ಬರೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ರೇವತಿಗಿರೋ ಧೈರ್ಯನೂ ಇವರಿಗಿಲ್ವಲ್ಲ ಅಂತ ನೀನ್ ಅಂದ್ಕೊಂಡಿರ್ಬೇಕಲ್ವಾ? ಹೋರಾಡಿದ್ರೆ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಿದ್ರು ಬಿಟ್ಬಿಡೋ ಮನ್ಸಿದ್ಯಲ್ಲ, ಅದು ಧೈರ್ಯ. ನಾವು ಅವ್ರಿಗೆ ಹಾಕಿರೋದು ಭಿಕ್ಷೆನೆ. ಇನ್ ಮುಂದೆ ನನಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ಮಗುಗೋಸ್ಕರ ಬಾಳ್ತೀನಿ ಇದೆಯಲ್ಲ, ನನಗಷ್ಟೇ ಸಾಕು. ನಾವು ಅವ್ರ ಮುಂದೆ ಚೆನ್ನಾಗಿ ಬಾಳ್ ತೋರಿಸ್ತೀವಿ. ಅರ್ಚನಾ,